ಓಂ ಶಾಂತಿ. ಸಾಕಾರ ಮುರಳಿ ಇಂದಿನ ತಾರೀಕಾಗಿದೆ 4/7/26. मीठे बच्चे, ज्ञान सागर बाप तुम्हें ज्ञान का तीसरा नेत्र देने आए हैं, जिससे आत्मा की ज्योति जग जाती है. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ಜ್ಞಾನ ಸಾಗರ ತಂದೆ ತಮಗೆ ಜ್ಞಾನದ 3ನೇ ನೇತ್ರವನ್ನ ನೀಡಕ್ಕೆ ಬಂದಿದ್ದಾರೆ. ಇದರಿಂದ ಆತ್ಮದ ಜ್ಯೋತಿ ಬೆಳಗತ್ತೆ. प्रश्न है, बाप को करण करावनहार क्यों कहा जाता? वो क्या करते और क्या कराते? ತಂದೆಗೆ ಮಾಡಿ ಮಾಡಿಸುವಂತವರು ಅಂತ ಯಾಕೆ ಹೇಳಲಾಗತ್ತೆ? ಅವ್ರು ಏನ್ ಮಾಡ್ತಾರೆ, ಏನ್ ಮಾಡಿಸ್ತಾರೆ? उत्तर है, बाबा कहते मैं तुम बच्चों को मुरली सुनाने का कार्य करता हूँ. मुरली सुनाता, मंत्र देता, तुम्हें लायक बनाता और फिर दूसरे द्वारा स्वर्ग का उद्धार कराता. ತಂದೆ ತಿಳಿಸ್ತಾರೆ, ನಾನು ನಿಮ್ಮ ಮಕ್ಕಳಿಗೆ ಮುರಳಿಯನ್ನ ತಿಳಿಸುವ ಕಾರ್ಯವನ್ನ ಮಾಡ್ತೀನಿ. ಮುರಳಿಯನ್ನ ತಿಳಿಸ್ತೀನಿ, ಮಂತ್ರವನ್ನ ನೀಡ್ತೀನಿ, ತಮಗೆ ಲಾಯಕ್ಕಾಗಿ ಮಾಡಿ ನಂತರ ತಮ್ಮ ಮುಖಾಂತರ ಸ್ವರ್ಗದ ಉದ್ಘಾಟನೆಯನ್ನ ಮಾಡಿಸ್ತೀನಿ. तुम पैगंबर बन सबको पैगाम देते हो, मैं तुम बच्चों को डायरेक्शन देता, यही मेरी कृपा व आशीर्वाद है. ತಾವು ಸಂದೇಶ ಪುತ್ರರಾಗಿ ಎಲ್ಲರಿಗೂ ಸಂದೇಶವನ್ನ ನೀಡ್ತೀರಿ. ನಾನು ನಿಮ್ಮ ಮಕ್ಕಳಿಗೆ ಡೈರೆಕ್ಷನ್ ನೀಡ್ತೀನಿ. ಇದೇ ನನ್ನ ಕೃಪೆ ಅಥವಾ ಆಶೀರ್ವಾದ ಆಗಿದೆ. ಹಾಡಾಗಿದೆ, ಕೌನ್ ಆಯಾ ಆಜ್ ಸವೇರೆ ಸವೇರೆ, ಯಾರು ಬಂದ್ರು ಬೆಳಗ್ಗೆ ಬೆಳಗ್ಗೆ. ಓಂ ಶಾಂತಿ. बच्चों ने गीत सुना, हम बच्चों को सवेरे सवेरे जगाने कौन आया? जो हमारा तीसरा ज्ञान का नेत्र एकदम खुल गया है. ಮಕ್ಕಳು ಹಾಡನ್ನ ಕೇಳಿದ್ರು. ನಮ್ಮ ಮಕ್ಕಳಿಗೆ ಬೆಳಗ್ಗೆ ಬೆಳಗ್ಗೆ ಎದ್ದೇಳಿಸೋದಕ್ಕೆ ಯಾರು ಬಂದ್ರು? ಯಾರು ನಮ್ಮ 3ನೇ ಜ್ಞಾನದ ನೇತ್ರವನ್ನ ಓಪನ್ ಮಾಡಿದ್ರು. ज्ञान सागर परम पिता परमात्मा द्वारा हमारा तीसरा नेत्र ज्ञान का खुला है. कहते भी है बाप ज्योति जगाने वाला. ಜ್ಞಾನ ಸಾಗರ ಪರಂಪಿತ ಪರಮಾತ್ಮ ಮುಖಾಂತರ ನಮ್ಮ 3ನೇ ನೇತ್ರ ಜ್ಞಾನದ್ದು ಓಪನ್ ಆಗಿದೆ. ಹೇಳಲಾಗತ್ತೆ, ತಂದೆ ಜ್ಯೋತಿಯನ್ನ ಬೆಳಗಿಸುವಂತವರು. परंतु वो बाप है ये कोई नहीं जानते. ಬ್ರಹ್ಮ ಸಮಾಜಿ ಕೇತೆ ಓ ಕ್ಷಮಾ ಹೇ ಜ್ಯೋತಿ ಹೇ. ಆದರೆ ಅವರು ತಂದೆ ಆಗಿದ್ದಾರೆ, ಇದು ಸಹ ಯಾರಿಗೂ ಗೊತ್ತಿಲ್ಲ. ಬ್ರಹ್ಮ ಸಮಾಜಿ ಅಂತಾರೆ ಅವರು ಜ್ಯೋತಿ ದೀಪ ಆಗಿದ್ದಾರೆ. मंदिरों में हमेशा वो ज्योति ही जगाते क्योंकि वो परमात्मा को ज्योति स्वरूप मानते, इसलिए वो मंदिरों में दिवा जगाते ही रहते. ಮಂದಿರಗಳಲ್ಲಿ ಸದಾ ಜ್ಯೋತಿಯನ್ನೇ ಬೆಳಗಿಸ್ತಾರೆ. ಯಾಕೆಂದರೆ ಅವರು ಪರಮಾತ್ಮನನ್ನ ಜ್ಯೋತಿ ಸ್ವರೂಪ ಅಂತ ಮಾನ್ಯತೆ ಕೊಡ್ತಾರೆ. ಅದಕ್ಕಾಗಿ ಮಂದಿರಗಳಲ್ಲಿ ಜ್ಯೋತಿಯನ್ನ ಬೆಳಗಿಸ್ತಾರೆ. अब ये बाप कोई माचिस से दिवा नहीं जगाते, ये तो बात ही न्यारी है. ಇಲ್ಲಿ ತಂದೆ ಮ್ಯಾಚಸ್ ಬಾಕ್ಸ್ ಇಂದ ದೀಪವನ್ನ ಬೆಳಗಿಸೋದಿಲ್ಲ, ಈ ಮಾತೆ ಬೇರೆಯಾಗಿದೆ. गाया भी जाता ईश्वर की गतमत त्यारी है, तुम बच्चे अब समझ गए हो, बाप सद्गति के लिए आकर ज्ञान योग सिखाते. ಗಾಯನನು ಮಾಡಲಾಗತ್ತೆ ಈಶ್ವರನ ಗತಿ ಮತಿ ಅತೀತ ಅಂತ. ಈಗ ಮಕ್ಕಳಿಗೆ ಅರ್ಥ ಆಗಿದೆ, ತಂದೆ ಸದ್ಗತಿಗೋಸ್ಕರ ಬಂದು ಜ್ಞಾನ ಯೋಗವನ್ನ ಕಲಿಸ್ಕೊಡ್ತಾರೆ. ಸಿಕ್ಲಾನೆ ವಾಲಾ ತೋ ಜರೂರ್ ಚಾಹಿಯೆ, ಶರೀರ್ ತೋ ನಹಿ ಸಿಖಾಯೆಂಗೆ. ಕಲಿಸಿಕೊಡುವಂತವ್ರು ಖಂಡಿತ ಬೇಕು, ಶರೀರ ಅಂತೂ ಕಲಿಸ್ಕೊಡಲ್ವಲ್ಲ. ಆತ್ಮ ಹಿ ಸಬ್ ಕುಚ್ ಕರ್ತಿ, ಆತ್ಮ ಮೇ ಹಿ ಅಚ್ಚೆ ಬೂರೆ ಸಂಸ್ಕಾರ. ಆತ್ಮನೇ ಎಲ್ಲವನ್ನ ಮಾಡತ್ತೆ, ಆತ್ಮದಲ್ಲಿ ಒಳ್ಳೆಯದು ಕೆಟ್ಟ ಸಂಸ್ಕಾರ ಇದೆ. इस समय रावण के प्रवेशता के कारण मनुष्य के संस्कार भी बुरे हैं, अर्थात विकारों की प्रवेशता. ಈ ಸಮಯದಲ್ಲಿ ರಾವಣನ ಪ್ರವೇಶದ ಕಾರಣ ಮನುಷ್ಯನಲ್ಲಿ ಸಂಸ್ಕಾರ ಕೆಟ್ಟದಾಗಿದೆ. ಅಂದರೆ 5 ವಿಕಾರಗಳ ಪ್ರವೇಶ ಇದೆ.
देवता में ये 5 विकार होते नहीं। भारत में जब देवी स्वराज्य था तो बुरे संस्कार नहीं। ದೇವತೆಗಳಲ್ಲಿ 5 ವಿಕಾರ ಇರೋದೇ ಇಲ್ಲ. ಭಾರತದಲ್ಲಿ ಯಾವಾಗ ದೈವಿ ಸ್ವರಾಜ್ಯ ಇತ್ತು ಆಗ ಕೆಟ್ಟ ಸಂಸ್ಕಾರ ಇರಲಿಲ್ಲ. सर्वगुण संपन्न थे, कितने अच्छे संस्कार थे देवी देवताओं के जो अभी तुम धारण कर रहे. ಸರ್ವಗುಣ ಸಂಪನ್ನರಾಗಿದ್ರು, ಎಷ್ಟು ಒಳ್ಳೆಯ ಸಂಸ್ಕಾರ ಇತ್ತು ಈ ದೇವಿ ದೇವತೆಗಳು. ಈಗ ತಾವು ಅದನ್ನ ಧಾರಣೆ ಮಾಡ್ತಿದ್ದೀರಾ. बाबा ही आकर सेकंड में सर्व को सद्गति देते. बाकी गुरु गोसाई आदि ये तो भक्ति मार्ग में चलते आए जो एक की भी गति सद्गति नहीं कर सकते. ತಂದೆನೇ ಬಂದು ಸೆಕೆಂಡ್ ಅಲ್ಲಿ ಸರ್ವರಿಗೆ ಸದ್ಗತಿಯನ್ನ ನೀಡ್ತಾರೆ. ಬಾಕಿ ಗುರುಗಳು ಸಂತರು ಇವರೆಲ್ಲ ಭಕ್ತಿ ಮಾರ್ಗದಲ್ಲಿ ನಡೀತಾ ಬರ್ತಾರೆ. ಅವರು ಒಬ್ಬರಿಗೂ ಗತಿ ಸದ್ಗತಿಯನ್ನ ನೀಡೋದಿಕ್ಕೆ ಸಾಧ್ಯ ಇಲ್ಲ. बाबा के आने से सर्व की सद्गति होती. परम पिता परमात्मा को बुलाते इसलिए है. आकर पति दुनिया का विनाश कर पावन दुनिया का उद्घाटन करो व दरवाजा खोलो. ತಂದೆ ಬಂದಾಗ ಸರ್ವರ ಸದ್ಗತಿ ಆಗುತ್ತೆ. ಪರಮಪಿತ ಪರಮಾತ್ಮನನ್ನ ಕರೆಯುವುದೇ ಅದಕ್ಕೋಸ್ಕರ. ತಾವು ಬಂದು ಪತಿತ ಪ್ರಪಂಚದ ವಿನಾಶವನ್ನ ಮಾಡಿ ಪಾವನ ಪ್ರಪಂಚದ ಉದ್ಘಾಟನೆಯನ್ನ ಮಾಡಿ ಬಾಗಿಲನ್ನ ತೆರೆಯಿರಿ. बाप आकर गेट खुलवाते. शिव शक्ति माताओं द्वारा वंदे मातरम गाई हुई है. ತಂದೆ ಬಂದು ಬಾಗಿಲನ್ನ ತೆಗೀತಾರೆ ಶಿವಶಕ್ತಿ ಮಾತೆಯರ ಮುಖಾಂತರ. ಒಂದೇ ಮಾತರಂ ಅಂತ ಗಾಯನ ಇದೆ. इस समय की कोई भी माता की वंदना नहीं की जाती क्योंकि कोई भी ಶ್ರೇಷ್ಠಾಚಾರಿ ಮಾತಾ ಹೈ ನಹಿ. ಈ ಸಮಯದಲ್ಲಿ ಯಾವುದೇ ಮಾತೆಗೆ ವಂದನೆಯನ್ನ ಮಾಡಕ್ಕಾಗಲ್ಲ. ಯಾಕೆಂದರೆ ಯಾರೂ ಸಹ ಶ್ರೇಷ್ಠಾಚಾರಿ ಮಾತೆ ಅಂತೂ ಅಲ್ಲವೇ ಅಲ್ಲ. श्रेष्ठाचारी उनको कहा जाता जो योग बल से पैदा हो. ಲಕ್ಷ್ಮೀ ನಾರಾಯಣ್ ಕೋ ಶ್ರೇಷ್ಠಾಚಾರಿ ಕहा जाता. ಶ್ರೇಷ್ಠಾಚಾರಿ ಅಂತ ಅವರಿಗೆ ಹೇಳಾಗತ್ತೆ ಯಾರು ಯೋಗ ಬಲದಿಂದ ಜನ್ಮವನ್ನ ಪಡಿತಾರೆ. ಲಕ್ಷ್ಮೀ ನಾರಾಯಣರಿಗೆ ಶ್ರೇಷ್ಠಾಚಾರಿ ಅಂತ ಅನ್ಬೋದು. भारत में देवी देवता जब थे तो भारत श्रेष्ठाचारी था. इन बातों को मनुष्य को जानते ही नहीं. ಭಾರತದಲ್ಲಿ ದೇವಿ ದೇವತೆಗಳು ಯಾವಾಗಿದ್ರು ಭಾರತ ಶ್ರೇಷ್ಠಾಚಾರಿ ಆಗಿತ್ತು. ಈ ಮಾತುಗಳು ಮನುಷ್ಯರಿಗೆ ಅರಿವೇ ಇಲ್ಲ. वो अपने को ही प्लान बना रहे हैं. गांधी जी भी राम राज चाहते थे, इससे सिद्ध है ರಾವಣ ರಾಜ್ಯ है. ಮನುಷ್ಯರು ತಮ್ಮ ಪ್ಲಾನ್ ಅನ್ನ ತಾವು ಮಾಡ್ಕೊಂತಿರ್ತಾರೆ. ಗಾಂಧೀಜಿಗೂ ಸಹ ರಾಮರಾಜ್ಯ ಬೇಕು ಅನ್ನುವ ಆಸೆ ಇತ್ತು. ಇದರಿಂದ ಸಿದ್ಧ ಆಗತ್ತೆ ರಾವಣ ರಾಜ್ಯ ಇತ್ತು. भारत पतित है परंतु राम राज स्थापन करने के लिए तो बेहद का बापू जी है जो राम राज की स्थापना और रावण राज का विनाश कर. ಭಾರತ ಪತಿತ ಆಗಿದೆ, ಆದರೆ ರಾಮರಾಜ್ಯ ಸ್ಥಾಪನೆಗೋಸ್ಕರ ಅನಂತವಾದ ಬಾಪೂಜಿ ಅವಶ್ಯಕತೆ ಇದೆ. ಯಾರು ರಾಮರಾಜ್ಯದ ಸ್ಥಾಪನೆ ಮತ್ತೆ ರಾವಣ ರಾಜ್ಯದ ವಿನಾಶವನ್ನ ಮಾಡ್ತಾರೆ. बच्चे जानते रावण राज को अब आग लगनी है. सभी आत्माएं अज्ञान अंधेरे में सोई. ಮಕ್ಕಳಿಗೆ ಗೊತ್ತಾಗಿದೆ ರಾವಣ ರಾಜ್ಯಕ್ಕೆ ಈಗ ಬೆಂಕಿ ತಾಕಬೇಕಾಗಿದೆ. ಎಲ್ಲ ಆತ್ಮಗಳು ಅಜ್ಞಾನ ಅಂಧಕಾರದಲ್ಲಿ ನಿದ್ದೆ ಮಾಡ್ತಿದ್ದಾರೆ. तुम जानते हो अम्बे सोए हुए थे, बाबा ने आकर जगाया. भारत की रात पूरी हुई, दिन शुरू होता है. ತಮಗೂ ಅರಿವಾಗಿದೆ ನಾವು ಸಹ ಮಲಗಿದ್ವಿ, ಬಾಬಾ ಬಂದು ಎದ್ದೇಳಿಸ್ತಿದ್ದಾರೆ. ಭಕ್ತಿಗೆ ರಾತ್ರಿ ಅಂತಾರೆ, ಭಕ್ತಿಯ ರಾತ್ರಿ ಪೂರ್ತಿ ಆಯ್ತು, ದಿನ ಆರಂಭ ಆಗ್ತಿದೆ. रात पूरी हो अब दिन हो रहा है. बाप संगम पर आया हुआ. ರಾತ್ರಿ ಪೂರ್ತಿಯಾಗಿ ಈಗ ದಿನದ ಆರಂಭ ಆಗ್ತಿದೆ. ತಂದೆ ಸಂಗಮದಲ್ಲಿ ಬಂದಿದ್ದಾರೆ. बच्चों को दिव्य दृष्टि और ज्ञान का तीसरा नेत्र देते जिससे तुम सारे विश्व को जान चुके हो.
ಮಕ್ಕಳಿಗೆ ದಿವ್ಯ ದೃಷ್ಟಿ ಮತ್ತು ಜ್ಞಾನದ ಮೂರನೇ ನೇತ್ರವನ್ನ ನೀಡಿದರೆ ಇದರಿಂದ ನಾವು ವಿಶ್ವವನ್ನ ಎದ್ದೇಳಿಸಬಹುದಾಗಿದೆ. तुम्हारी बुद्धि में बैठा है कि ये बना बनाया अविनाशी ड्रामा है जो फिरता ही रहता. अभी तुम कितना जग गए हो, सारी दुनिया सोई है. ತಮ್ಮ ಬುದ್ಧಿಯಲ್ಲಿ ಕೂತಿದೆ, ಇದು ಮಾಡಿರುವಂತಹ ಅವಿನಾಶಿ ಡ್ರಾಮಾ ತಿರುಗುತ್ತಾನೇ ಇರುತ್ತೆ. ಈಗ ತಾವು ಎಷ್ಟು ಎದ್ದೇಳಿದ್ದೀರಾ? ಇಡೀ ಪ್ರಪಂಚ ನಿದ್ದೆ ಮಾಡ್ತಾ ಇದೆ. अभी तुम बच्चों को सारे विश्व के आदि मध्य अंत, मूल वतन, सूक्ष्म वतन, स्थूल वतन का पता है. बाकी सारी दुनिया कुंभकर्ण की अज्ञान नींद में सोए है. ಈಗ ಮಕ್ಕಳು ಇಡೀ ವಿಶ್ವದ ಆದಿ ಮಧ್ಯ ಅಂತ್ಯ, ಮೂಲವತನ, ಸೂಕ್ಷ್ಮವತನ, ಸ್ಥೂಲ ವತನದ ಬಗ್ಗೆ ತಿಳ್ಕೊಂಡಿದೆ. ಬಾಕಿ ಇಡೀ ಪ್ರಪಂಚ ಕುಂಭಕರ್ಣನ ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದಾರೆ. ये किसी को पता नहीं पतित पावन कौन, पुकारते हैं ए पतित पावन आओ. ಇದು ಸಹ ಯಾರಿಗೂ ಗೊತ್ತಿಲ್ಲ ಪತಿತ ಪಾವನ ಯಾರು. ಕರೀತಾ ಇರ್ತಾರೆ, ಏ ಪತಿತ ಪಾವನ ಬನ್ನಿ. ये नहीं कहते आकर सृष्टि के आदि मध्य अंत का राज समझाओ. बाबा कहते तुम इस सृष्टि चक्र को जानने से चक्रवर्ती राजा बन. ಇದು ಗೊತ್ತಿಲ್ಲ, ಈ ರೀತಿ ಎಂದೂ ಹೇಳೋದಿಲ್ಲ. ತಾವು ಬಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ತಿಳಿಸಿ. ತಂದೆ ಹೇಳ್ತಾರೆ, ತಾವು ಈ ಸೃಷ್ಟಿ ಚಕ್ರವನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಚಕ್ರವರ್ತಿ ರಾಜರಾಗ್ತೀರಾ. याद से ही पावन बनते हो, ये भी जानते हो विनाश सामने खड़ा है, लड़ाई भी होना है. ನೆನಪಿನಿಂದ ಪಾವನ ಆಗ್ತೀರಾ, ಇದು ಸಹ ಗೊತ್ತಿದೆ ವಿನಾಶ ಮುಂದೆ ನಿಂತಿದೆ, ಯುದ್ಧ ಅಂತೂ ಆಗಲೇಬೇಕು. बाकी कौरवों पांडवों की लड़ाई नहीं हुई, पांडव कौन थे? ಬಾಕಿ ಕೌರವರು ಪಾಂಡವರ ಯುದ್ಧ ಆಗಿಲ್ಲ, ಪಾಂಡವರು ಯಾರು? ये भी किसको पता नहीं, सेना आदि की कोई बात नहीं. ಇದು ಸಹ ಯಾರಿಗೂ ಗೊತ್ತಿಲ್ಲ, ಸೈನ್ಯ ಇದೆಲ್ಲ ಮಾತೇ ಇಲ್ಲ. तुम्हारी तरफ है साक्षात पारलौकिक परमपिता, उस बाबा से ही वर्षा मिलता. ನಿಮ್ಮ ಕಡೆ ಸಾಕ್ಷಾತ್ ಪಾರಲೌಕಿಕ ಪರಂಪಿತ ಇದ್ದಾರೆ, ಆ ತಂದೆಯಿಂದ ಆಸ್ತಿ ಸಿಗತ್ತೆ. तुम जान गए हो श्री कृष्ण की आत्मा 84 जन्म भोग अब फिर बाबा से वर्षा ले रही है. वर्ल्ड की हिस्ट्री ಜಾಗ್ರಫಿ ರಿಪೀಟ್. ತಮಗೆ ಗೊತ್ತಾಗಿದೆ ಶ್ರೀಕೃಷ್ಣನ ಆತ್ಮ 84 ಜನ್ಮವನ್ನ ಅನುಭವಿಸಿ ಈಗ ತಂದೆಯಿಂದ ಆಸ್ತಿ ಪಡಿತಾ ಇದೆ. ಪ್ರಪಂಚದ ಚರಿತ್ರೆ ಭೂಗೋಳ ಪುನರಾವರ್ತನೆ ಆಗಲೇಬೇಕು. अब तो बच्चों को विनाश के पहले सतो प्रधान जरूर बनना है. गृहस्थ व्यवहार में रहते कमल फूल समान पवित्र. ಈಗ ತಾವು ಮಕ್ಕಳು ವಿನಾಶದ ಮೊದಲು ಸತೋ ಪ್ರಧಾನ ಆಗಲೇಬೇಕು. ಗೃಹಸ್ಥ ವ್ಯವಹಾರದಲ್ಲಿದ್ದು ಕಮಲ ಹೂವಿನ ಸಮಾನ ಪವಿತ್ರರಾಗಿ ಇರಬೇಕಾಗಿದೆ. गाया भी हुआ है भगवान वाच. गृहस्थ व्यवहार में रहते ये एक जन्म पवित्र हो, फास्ट इज फास्ट. ಗಾಯನನು ಇದೆ ಭಗವಂತನ ಮಹಾವಾಕ್ಯ. ಗೃಹಸ್ಥ ವ್ಯವಹಾರದಲ್ಲಿದ್ದು ಒಂದು ಜನ್ಮ ಪವಿತ್ರರಾಗಿ, ಏನು ಆಗೋಯ್ತು ಅದು ಆಗೋಯ್ತು. ये तो ड्रामा में नोंद है, सृष्टि को सतो प्रधान बनना है, ये ड्रामा की भावी. ಇದು ಸಹ ಡ್ರಾಮಾದಲ್ಲಿ ಫಿಕ್ಸ್ ಇದೆ, ಸೃಷ್ಟಿ ಸತೋ ಪ್ರಧಾನ ಆಗಬೇಕು, ಇದು ಡ್ರಾಮಾದ ವಿಧಿಯಾಗಿದೆ. ईश्वर की भावी नहीं, ड्रामा की भावी ऐसी बनी है, सो बाबा वह समझाते. ಇದು ಈಶ್ವರನ ವಿಧಿ ಅಲ್ಲ, ಡ್ರಾಮಾದ ವಿಧಿನೇ ಆ ರೀತಿ ತಯಾರಾಗಿದೆ. ಇದನ್ನ ಕುತ್ಕೊಂಡು ತಂದೆ ತಿಳಿಸ್ತಾ ಇದ್ದಾರೆ. आधा कलम जब पूरा होता तब बाबा आते, बाबा कहते जब रात पूरी हो दिन शुरू होता तब मैं आता हूं. ಅರ್ಧ ಕಲ್ಪ ಯಾವಾಗ ಪೂರ್ತಿ ಆಗತ್ತೆ ಆಗ ತಂದೆ ಬರ್ತಾರೆ. ತಂದೆ ತಿಳಿಸ್ತಾರೆ ಯಾವಾಗ ರಾತ್ರಿ ಪೂರ್ತಿ ಆಗತ್ತೆ, ಹಗಲು ಆರಂಭ ಆಗತ್ತೆ, ಆಗ ನಾನು ಬರ್ತೀನಿ. ಶಿವರಾತ್ರಿ भी कहते, शिव के पुजारी शिवरात्रि को मानते. ಶಿವರಾತ್ರಿ ಅಂದ್ರೆ
ಶಿವನ ಪೂಜಾರಿ ಶಿವರಾತ್ರಿಯನ್ನ ಒಪ್ಕೊಂತಾರೆ. गवर्नमेंट ने तो हॉलीडे भी बंद कर दिया, नहीं तो कम से कम 1 मास हॉलीडे चलनी चाहिए. ಗವರ್ಮೆಂಟ್ ಅಂತೂ ಹಾಲಿಡೇನು ಬಂದ್ ಮಾಡಿಬಿಟ್ಟಿದೆ. ಇಲ್ಲ ಅಂದರೆ ಕಡಿಮೆಗಿಂತ ಕಡಿಮೆ 1 ತಿಂಗಳು ಹಾಲಿಡೇ ಆಚರಣೆ ಮಾಡಬೇಕು. कोई भी पता नहीं, शिव बाबा सर्व की सद्गति करने वाला, वही सर्व का दुख हरता सुख करता. ಯಾರಿಗೂ ಗೊತ್ತಿಲ್ಲ, ಶಿವ ಬಾಬಾ ಸರ್ವರ ಸದ್ಗತಿಯನ್ನ ಮಾಡುವಂತವರು, ಅವರೇ ಸರ್ವರ ದುಃಖ ಹರ್ತ ಸುಖಕರ್ತ. उनकी जयंती तो बड़े धूमधाम से 1 माह सब धर्म वालों को मनानी चाहिए. खास भारत को बाबा डायरेक्ट आकर सद्गति दी. ಅವರ ಜಯಂತಿಯನ್ನ ಬಹಳ ವಿಜೃಂಭಣೆಯಿಂದ 1 ತಿಂಗಳು ಸರ್ವ ಧರ್ಮದವರು ಸೇರಿ ಆಚರಣೆ ಮಾಡಬೇಕು. ವಿಶೇಷವಾಗಿ ಭಾರತದಲ್ಲಿ ತಂದೆ ಡೈರೆಕ್ಟ್ ಬಂದು ಸದ್ಗತಿಯನ್ನ ನೀಡ್ತಾರೆ. जब भारत स्वर्ग था तो देवी देवताओं का राज्य था. उस समय और कोई धर्म नहीं थे. देवता ये विश्व के मालिक थे. ಯಾವಾಗ ಭಾರತ ಸ್ವರ್ಗ ಆಗಿತ್ತು ಆಗ ದೇವಿ ದೇವತೆಗಳ ರಾಜ್ಯ ಇತ್ತು. ಆ ಸಮಯದಲ್ಲಿ ಮತ್ಯಾವುದೇ ಧರ್ಮ ಇರಲಿಲ್ಲ. ದೇವತೆಗಳು ವಿಶ್ವದ ಮಾಲೀಕರಾಗಿದ್ರು. कोई पार्टीशन आदि नहीं थे, इसलिए कहा जाता अटल अखंड सुख शांति संपत्ति का दैवी राज्य फिर से हम प्राप्त कर रहे हैं. ಯಾವುದೇ ಪಾರ್ಟಿಷನ್ ಏನೂ ಇರಲಿಲ್ಲ, ಅದಕ್ಕೆ ತಿಳಿಸಲಾಗತ್ತೆ ಅಟಲ ಅಖಂಡ ಸುಖ ಶಾಂತಿ ಸಂಪತ್ತು ದೈವಿ ರಾಜ್ಯ ಮತ್ತೆ ನಾವು ಪ್ರಾಪ್ತಿ ಮಾಡ್ಕೊಂತಾ ಇದ್ದೀವಿ. बेहद के बाप से बेहद का वर्षा 5000 वर्ष पहले भी मिला था. सूर्यवंशी चंद्रवंशी राज्य में कोई दुख का नाम नहीं थी. ಅನಂತವಾದ ತಂದೆಯಿಂದ ಅನಂತವಾದ ಆಸ್ತಿ ಪ್ರತಿ 5000 ವರ್ಷದ ಮೊದಲು ಸಿಕ್ಕಿತು. ಸೂರ್ಯವಂಶಿ ಚಂದ್ರವಂಶಿ ರಾಜ್ಯದಲ್ಲಿ ಇದ್ರು. ದುಃಖದ ಹೆಸರೇ ಇರಲಿಲ್ಲ. गाया भी जाता राम राज राम प्रजा राम, वहां अधर्म की कोई बात नहीं. ಗಾಯನನು ಇದೆ, ರಾಮ ರಾಜ್ಯ ರಾಮ ಪ್ರಜೆ, ಅಲ್ಲಿ ಅಧರ್ಮದ ಮಾತೆ ಏನೂ ಇರಲಿಲ್ಲ. बाबा ने तुम्हें ब्रह्मा और विष्णु के बारे में भी समझाया कि इन दोनों का आपस में क्या संबंध है. ಬಾಬಾ ತಮಗೆ ಬ್ರಹ್ಮ ವಿಷ್ಣುವಿನ ಬಗ್ಗೆ ಪರಸ್ಪರ ಏನು ಸಂಬಂಧ ಇದೆ ಇದನ್ನು ಸಹ ತಿಳಿಸ್ಕೊಟ್ಟಿದ್ದಾರೆ. ब्रह्मा की नाभि से विष्णु निकला, ये कैसा वंडरफुल चित्र बनाया. बाबा समझाते ये लक्ष्मी नारायण ही अंत में आकर ब्रह्मा सरस्वती जगदम्बा जगत पिता बनते हैं, जो दोनों फिर विष्णु अर्थात लक्ष्मी नारायण बनते. ಬ್ರಹ್ಮನ ನಾಭಿಯಿಂದ ವಿಷ್ಣು ಬಂದರು. ಇದು ಎಂತಹ ವಂಡರ್ಫುಲ್ ಚಿತ್ರ ಆಗಿದೆ. ತಂದೆ ತಿಳಿಸ್ಕೊಡ್ತಾರೆ, ಲಕ್ಷ್ಮೀ ನಾರಾಯಣರ ಅಂತಿಮ ಜನ್ಮನೇ ಬ್ರಹ್ಮ ಸರಸ್ವತಿ ಜಗದಂಬ ಜಗತ್ಪಿತ ಆಗ್ತಾರೆ. ಇಬ್ಬರು ವಿಷ್ಣು ಅಂದರೆ ಲಕ್ಷ್ಮೀ ನಾರಾಯಣ ಆಗ್ತಾರೆ. बाप भाई समझाते जो भी चित्र देखते हो इसमें कोई भी यथार्थ नहीं, चित्र का बड़ा ಚಿತ್ರ ಬನಾಯಿ. ತಂದೆ ಕುತ್ಕೊಂಡು ತಿಳಿಸ್ತಾರೆ, ಏನೆಲ್ಲ ಚಿತ್ರಗಳನ್ನ ನೋಡ್ತೀರಿ ಅದು ಯಥಾರ್ಥವಾಗಿಲ್ಲ, ಶಿವನ ದೊಡ್ಡ ಚಿತ್ರವನ್ನ ತಯಾರು ಮಾಡಬೇಕು. वो भी यथार्थ है, ಭಕ್ತಿ ಕೆ ಕಾರಣ ಬಡಾವನ, ಅದು ಸಹ ಅಯಥಾರ್ಥ ಆಗಿದೆ, ಭಕ್ತಿಯ ಕಾರಣ ದೊಡ್ಡದಾಗಿ ಮಾಡಿದ್ದಾರೆ. नहीं तो बिंदी की पूजा कैसे हो सकती, अच्छा फिर ब्रह्मा विष्णु शंकर के लिए भी समझ नहीं सकते. ಇಲ್ಲ ಅಂದರೆ ಬಿಂದುವಿನ ಪೂಜೆನೇ ಮಾಡೋದು ಒಳ್ಳೆಯದು, ನಂತರ ಬ್ರಹ್ಮ ವಿಷ್ಣು ಶಂಕರನಿಗೋಸ್ಕರನೂ ಅರ್ಥ ಮಾಡ್ಕೊಳ್ಳಲ್ಲ. त्रिमूर्ति ब्रह्मा कहते थे, ब्रह्मा द्वारा स्थापना विष्णु द्वारा पालना, ये भी कहते, परंतु ब्रह्मा तो स्थापन करते नहीं है. स्वर्ग की स्थापना ब्रह्मा करेंगे नहीं. त्रिमूर्ति ब्रह्मा ಅಂದ್ಬಿಡ್ತಾರೆ, ಬ್ರಹ್ಮನ ಮುಖಾಂತರ ಸ್ಥಾಪನೆ, ವಿಷ್ಣುವಿನ ಮುಖಾಂತರ ಪಾಲನೆ. ಈ ರೀತಿನೂ ಅಂತಾರೆ, ಬ್ರಹ್ಮನಿಂದ ಎಂದೂ ಸ್ಥಾಪನೆ ಆಗಲ್ಲ,
ಸ್ವರ್ಗದ ಸ್ಥಾಪನೆ ಬ್ರಹ್ಮ ಮಾಡ್ತಾರ? ಇಲ್ಲ. स्वर्ग की स्थापना तो परमपिता परमात्मा करते, वो आत्मा तो पतित है, उसको व्यक्त ब्रह्मा कहा जाता। यही आत्मा पावन बन जाएंगी और चले जाएंगी। ಸ್ವರ್ಗದ ಸ್ಥಾಪನೆ ಪರಂಪಿತ ಪರಮಾತ್ಮ ಮಾಡ್ತಾರೆ. ಈ ಆತ್ಮ ಪತಿತ ಆಗಿದೆ, ಇವರಿಗೆ ವ್ಯಕ್ತ ಬ್ರಹ್ಮ ಅಂತ ಹೇಳಲಾಗತ್ತೆ. ಇದೇ ಆತ್ಮ ಪಾವನ ಆದಾಗ ಅಲ್ಲಿ ತಲುಪತ್ತೆ. फिर सतयुग में आकर नारायण बनते तो प्रजापिता ब्रह्मा जरूर यहाँ चाहिए ना. ನಂತರ ಸತ್ಯುಗದಲ್ಲಿ ಬಂದು ನಾರಾಯಣ ಆಗ್ತಾರೆ. ಪ್ರಜಾಪಿತ ಬ್ರಹ್ಮ ಇಲ್ಲೇ ಬೇಕಲ್ಲ. चित्र फिर वहां दे दिया, जैसे ये ज्ञान के अलंकार वास्तव में है तुम्हारे, परंतु विष्णु को दे दिया. ಚಿತ್ರ ಮತ್ತೆ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಯಾವ ರೀತಿ ಜ್ಞಾನದ ಅಲಂಕಾರ ವಾಸ್ತವದಲ್ಲಿ ನಿಮಗೋಸ್ಕರ, ಆದರೆ ವಿಷ್ಣುವಿಗೆ ಕೊಟ್ಬಿಟ್ಟಿದ್ದಾರೆ. नौदा भक्ति में भी साक्षात्कार होता, मीरा का भी नाम गाया हुआ है ना. ನೌದ ಭಕ್ತಿಯಲ್ಲೂ ಸಾಕ್ಷಾತ್ಕಾರ ಆಗತ್ತೆ. ಮೀರಾನ ಹೆಸರನ್ನ ಗಾಯನ ಮಾಡಲಾಗುತ್ತೆ. पुरुषों में नंबर 1 भक्त है नारायण, माताओं में मीरा गाई जाती. ಪುರುಷರಲ್ಲಿ ನಂಬರ್ 1 ಭಕ್ತ ನಾರದ, ಮಾತೆಯರಲ್ಲಿ ಮೀರಾ ಅಂತ ಗಾಯನ ಮಾಡಲಾಗುತ್ತೆ. तुम अभी नारायण अथवा लक्ष्मी को वरने के लिए ये ज्ञान सुन रहे हो, तुम्हारा ही स्वयंवर होता है. ತಾವು ನಾರಾಯಣ ಅಥವಾ ಲಕ್ಷ್ಮಿಯನ್ನ ವರ್ಷಕ್ಕೋಸ್ಕರ ಜ್ಞಾನವನ್ನ ಕೇಳ್ತಿದ್ದೀರ, ತಮ್ಮದು ಸ್ವಯಂವರ ಆಗತ್ತೆ. नारद के लिए भी दिखाते, सभा में आकर कहा हम लक्ष्मी को वर सकते, अभी लक्ष्मी को वरने लायक तुम बन रहे हो. ನಾರದನನ್ನು ತೋರಿಸ್ತಾರೆ. ಸಭೆಯಲ್ಲಿ ಬಂದು ಹೇಳ್ದ, ನಾನು ಲಕ್ಷ್ಮಿಯನ್ನ ವರಿಸ್ತೀನಿ, ಈಗ ಲಕ್ಷ್ಮಿಯನ್ನ ವರಿಸೋದಿಕ್ಕೆ ತಾವು ಲಾಯಕ್ ಆಗ್ತಾ ಇದ್ದೀರ. ಬಾಕಿ वो सब है ಭಕ್ತಿ ಮಾರ್ಗ की कथाएं, ಬಾಬಾ ರಿಯಲ್ ಬಾತ್ ಬೈಟ್ ಸಮझ. ಮಿಕ್ಕಿದ ಅದೆಲ್ಲ ಭಕ್ತಿ ಮಾರ್ಗದ ಮಾತು, ತಂದೆ ರಿಯಲ್ ಮಾತುಗಳನ್ನ ಬಂದು ತಿಳಿಸ್ತಾ ಇದ್ದಾರೆ. लक्ष्मी सतयुग में, नारद भगत द्वापर में, सतयुग में फिर नारद कहाँ से आया. ಲಕ್ಷ್ಮಿ ಸತ್ಯುಗದಲ್ಲಿ ಇರ್ತಾರೆ, ನಾರದ ಭಕ್ತ ದ್ವಾಪರದಲ್ಲಿ ಇರ್ತಾರೆ. ಸತ್ಯುಗದಲ್ಲಿ ನಾರದ ಎಲ್ಲಿಂದ ಬರಕ್ ಸಾಧ್ಯ. राधे कृष्ण ही स्वयंवर के बाद नाम लक्ष्मी नारायण पड़ा, ये भी भारतवासी नहीं जानते. ರಾಧಾ ಕೃಷ್ಣರೇ ಸ್ವಯಂವರದ ನಂತರ ಲಕ್ಷ್ಮೀ ನಾರಾಯಣ ಅಂತ ಹೆಸರು ಬೀಳತ್ತೆ, ಇದು ಭಾರತವಾಸಿಗಳಿಗೆ ಗೊತ್ತಿಲ್ಲ. कितना अज्ञान अंधेरा है, बाप है कल्याणकारी, तुमको भी कल्याणकारी बना. ಎಷ್ಟೊಂದು ಅಜ್ಞಾನ ಅಂಧಕಾರ ಇದೆ, ತಂದೆ ಆಗಿದರೆ ಕಲ್ಯಾಣಕಾರಿ, ತಮ್ಮನ್ನು ಸಹ ಕಲ್ಯಾಣಕಾರಿಯಾಗಿ ಮಾಡ್ತಾರೆ. ಆ विचार सागर मंथन करना चाहिए, औरों को भी कैसे समझाए. तो बाप समझाते हैं कि चित्र आदि कैसे बने. ಈಗ ವಿಚಾರ ಸಾಗರ ಮಂಥನ ಮಾಡಬೇಕು, ಇತರರಿಗೆ ಯಾವ ರೀತಿ ತಿಳಿಸೋದು. ಬಾಬಾ ತಿಳಿಸ್ಕೊಡ್ತಾರೆ ಚಿತ್ರಗಳನ್ನ ಯಾವ ರೀತಿ ಮಾಡೋದು. गांधी की नाभि से नेहरू निकला, अब कहा वो विष्णु देवता, कहा ये मनुष्य. इन बातों को तुम बच्चे अब समझते हो. नंबर 1 तुमको ಖುಷಿ ಇರಲಿ. ಗಾಂಧಿಯ ನಾಭಿಯಿಂದ ನೆಹರು ಬಂದರು. ಈಗ ಎಲ್ಲಿ ಆ ವಿಷ್ಣು ದೇವತೆ, ಎಲ್ಲಿ ಮಾನವ? ಈ ಮಾತುಗಳು ತಮ್ಮ ಮಕ್ಕಳಿಗೆ ಅರಿವಾಗಿದೆ. ನಂಬರ್ 1 ತಮಗೆ ಖುಷಿ ಇರುತ್ತೆ. बेहद का बाप हमको पढ़ा रहे हैं, ये कभी सुना नहीं था, क्योंकि गीता में तो श्री कृष्ण भगवान वाच लिख दिया है. ಅನಂತವಾದ ತಂದೆ ಓದಿಸ್ತಾ ಇದ್ದಾರೆ. ಈ ಮಾತು ಎಂದೂ ಕೇಳಿರಲಿಲ್ಲ, ಯಾಕೆಂದರೆ ಗೀತೆಯಲ್ಲಿ ಶ್ರೀಕೃಷ್ಣನ ಭಗವಂತನ ಮಹಾವಾಕ್ಯ ಅಂತ ಬರೆದಿದ್ದಾರೆ. भगवान कब आया, कब आकर गीता सुनाई, तिथि तारीख कुछ भी नहीं. ಭಗವಂತ ಯಾವಾಗ ಬಂದು ಗೀತೆಯನ್ನ ತಿಳಿಸಿದ್ರು, ತಿಥಿ ತಾರೀಖು ಏನು ಇಲ್ಲ. कलम की आयु ही लाखों वर्ष कह देते, कोई की भी बुद्धि में आता नहीं. ಕಲ್ಪದ ಆಯುಷನ್ನೇ ಲಕ್ಷಾಂತರ ವರ್ಷ ಅಂತ ಹೇಳ್ಬಿಟ್ಟಿದ್ದಾರೆ, ಯಾರ ಬುದ್ಧಿಯಲ್ಲೂ ಬರೋದೇ ಇಲ್ಲ.
बाप बैठ बच्चों को समझाते ब्राह्मणों का जाड़ ವೃದ್ಧಿ को पाता ही रहे. ಈಗ ತಂದೆ ಕುತ್ಕೊಂಡು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಬ್ರಾಹ್ಮಣರ ವೃಕ್ಷ ವೃದ್ಧಿಯನ್ನ ಪಡಿತಾ ಇರುತ್ತೆ. पाते पाते अनगिनत हो जाएंगे, तुम बच्चे जानते हो वर्ण कैसे चक्कर लगा. ವೃದ್ಧಿ ಪಡಿತಾ ಪಡಿತಾ ಲೆಕ್ಕ ಇಲ್ಲದಷ್ಟು ಆಗ್ತದೆ. ತಮ್ಮ ಮಕ್ಕಳಿಗೆ ಗೊತ್ತಿದೆ ವರ್ಣಗಳ ಚಕ್ರ ತಿರುಗ್ತಾ ಇರುತ್ತೆ. आम ब्राह्मणों का वर्ण सबसे ऊंचा है. हम है भारत के गुप्त सच्चे रूहानी सोशल वर्ग. ನಾವು ಬ್ರಾಹ್ಮಣರ ವರ್ಣ ಎಲ್ಲದಕ್ಕಿಂತ ಉನ್ನತ ಆಗಿದೆ. ನಾವು ಭಾರತದಲ್ಲಿ ಗುಪ್ತವಾದ ಸತ್ಯವಾದ ಆತ್ಮಿಕ ಸೋಷಿಯಲ್ ವರ್ಕರ್ ಆಗಿದೆ. परम पिता परमात्मा हमसे सेवा करा रहे हैं. हम रूहानी सेवा करते, वो जिस्मानी सेवा करते. ಪರಮಪಿತ ಪರಮಾತ್ಮ ನಮ್ಮಿಂದ ಸೇವೆಯನ್ನ ಮಾಡಿಸ್ತಾ ಇದ್ದಾರೆ. ನಾವು ಆತ್ಮಿಕ ಸೇವಕರಾಗಿದ್ದೀವಿ, ಅವರು ದೈಹಿಕ ಸೇವೆಯನ್ನ ಮಾಡ್ತಾರೆ. तुमको कहते तुम भारत की क्या सेवा करते हो, बोलो हम है रूहानी सेवादारी. ತಮಗೆ ತಿಳಿಸಲಾಗತ್ತೆ ತಾವು ಭಾರತಕ್ಕೆ ಏನ್ ಸೇವೆ ಮಾಡ್ತೀರಾ ಹೇಳಿ, ನಾವು ಆತ್ಮಿಕ ಸೇವೆ ಮಾಡ್ತೀವಿ. स्वर्ग का उद्घाटन करा रहे हैं, स्थापना करा रहे हैं. शिव बाबा है ಕರನ್ವಹಾರ್ ಜೋ ಕರಾ ರಹೆ ಹೈ. ಸ್ವರ್ಗದ ಉದ್ಘಾಟನೆಯನ್ನ ಮಾಡಿಸ್ತಾ ಇದ್ದಾರೆ, ಸ್ಥಾಪನೆಯನ್ನ ಮಾಡಿಸ್ತಾ ಇದ್ದಾರೆ. ಶಿವ ಬಾಬಾ ಮಾಡಿಸುವಂತವರು ಮಾಡಿಸ್ತಾ ಇದ್ದಾರೆ. वो करता भी है, मुरली कौन चलाता तो कर्म करता है ना. ಅವರು ಮಾಡ್ತಾರೆ, ಮುರಳಿ ಯಾರು ನುಡಿಸ್ತಾರೆ, ಕರ್ಮ ಮಾಡ್ತಾರಲ್ಲ. तुमको भी सिखाते कि ऐसे चलो, ಮಹಾಮಂತ್ರ ದೇತೆ ಮನ್ಮನಾಭ. ತಮಗೂ ಕಲಿಸಲಾಗತ್ತೆ ಈ ರೀತಿ ನಡೀರಿ, ಮಂತ್ರವನ್ನ ನೀಡಲಾಗತ್ತೆ ಮನ್ಮನಾಭವ. कर्म सिखाया ना, फिर तुमको कहते औरों को सिखाओ, इसलिए करण करावनहार कहा जाता. ಕರ್ಮವನ್ನ ಕಲಿಸ್ಕೊಟ್ರಲ್ಲ, ಮತ್ತೆ ನಿಮಗೂ ಹೇಳಾಗತ್ತೆ ಇತರರಿಗೂ ಕಲಿಸ್ಕೊಡಿ, ಅದಕ್ಕೋಸ್ಕರ ಮಾಡಿಸುವಂತವರು ಅಂತ ಹೇಳಾಗ. तुम बच्चे भी यही शिक्षा देते हो, बाबा को याद करो और वर्षे को याद करो. ತಾವು ಮಕ್ಕಳು ಸಹ ಇದೇ ಶಿಕ್ಷಣವನ್ನ ನೀಡ್ತೀರಾ, ತಂದೆಯನ್ನ ನೆನಪು ಮಾಡಿ ಮತ್ತೆ ಆಸ್ತಿಯನ್ನ ನೆನಪು ಮಾಡಿ. यही तुम बच्चों को पैगाम पहुंचाना, ऐसे नहीं दूसरों को पैगाम दे और खुद में याद ना रहे, फिर क्या होगा. ಇದೇ ಒಂದು ಸಂದೇಶವನ್ನ ಮಕ್ಕಳು ತಲುಪಿಸ್ಬೇಕಾಗಿದೆ. ಆ ರೀತಿ ಅಲ್ಲ, ಇತರರಿಗೆ ಸಂದೇಶ ಕೊಟ್ಟು ಸ್ವಯಂ ನೆನಪು ಮಾಡಿಲ್ಲ ಅಂದ್ರೆ ಏನಾಯ್ತು. दूसरे पुरुषार्थ कर ऊंच चढ़ जाए, मैसेज देने वाला रह जाए. याद का पुरुषार्थ ना करने से इतना ऊंच पद पा नहीं सकते. ಇತರರಿಗೆ ಪುರುಷಾರ್ಥವನ್ನ ಮಾಡಿಸ್ಬೇಕು. ಇತರರು ಪುರುಷಾರ್ಥ ಮಾಡಿ ಉನ್ನತವಾಗಿ ಎದ್ದೇಳ್ತಾರೆ. ಸಂದೇಶ ನೀಡುವವರು ಅಲ್ಲೇ ಇದ್ದು ಬಿಡ್ತಾರೆ. ನೆನಪಿನ ಪುರುಷಾರ್ಥವನ್ನ ಮಾಡಿಲ್ಲ ಅಂದ್ರೆ ಉನ್ನತವಾದ ಪದವಿ ಸಿಗೋದಿಲ್ಲ. दूसरे याद की यात्रा से पावन बन जाते, जैसे बाबा बांधेलियों का मिसाल दे. ಇತರರು ನೆನಪಿನ ಯಾತ್ರೆಯಿಂದ ಪಾವನರಾಗ್ತಾರೆ. ಯಾವ ರೀತಿ ತಂದೆ ಬಂಧನದಲ್ಲಿ ಇರೋವರ ಉದಾಹರಣೆಯನ್ನ ನೀಡ್ತಾರೆ. वो याद में जास्ती रहती, बिगर देखे भी पत्र लिखती, बाबा हम आपके हो चुके, हम पवित्र जरूर रहेंगे. ಅವರು ಜಾಸ್ತಿ ನೆನಪಿಲ್ಲಿರ್ತಾರೆ, ನೋಡದೆ ಪತ್ರವನ್ನ ಬರೀತಾರೆ, ಬಾಬಾ ನಾವು ನಿಮ್ಮವರಾಗಿದ್ದೀವಿ, ನಾವು ಖಂಡಿತ ಪವಿತ್ರವಾಗಿರ್ತೀವಿ. तो बच्चों की है बाबा से प्रीत बुद्धि, तुम्हारी माला बनी है ना. ತಮ್ಮ ಮಕ್ಕಳ ಪ್ರೀತಿ ತಂದೆಯ ಜೊತೆ ಇದೆ, ತಾವು ಪ್ರಿಯ ಬುದ್ಧಿ ಆಗಿದ್ದೀರ, ತಮ್ಮ ಮಾಲೆ ತಯಾರಾಗಿದೆ. विष्णु की माला और रुद्र की माला में ऊपर है मेरू, माला उठाते पहले फूल और 2 दाने हाथ में आते. ವಿಷ್ಣುವಿನ ಮಾಲೆ ಅಥವಾ ರುದ್ರ ಮಾಲೆಯ ಮೇಲೆ 2 ಮಣಿ ಇರುತ್ತೆ. ಮಾಲೆ ತೆಗೆದ ತಕ್ಷಣ ಮೊದಲು ಹೂವು, ನಂತರ 2 ಮಣಿಗಳು ಜೊತೆಯಲ್ಲಿರುತ್ತೆ. ಅದಕ್ಕೆ ನಮಸ್ಕಾರವನ್ನ ಮಾಡಲಾಗುತ್ತೆ. फिर है माला, तुम भारत को स्वर्ग बना रहे तो ये माला तुम्हारी यादगार. ನಂತರ ಮಾಲೆ,
ತಾವು ಭಾರತವನ್ನ ಸ್ವರ್ಗವಾಗಿ ಮಾಡ್ತಿದ್ದೀರಾ, ಅದಕ್ಕೆ ಮಾಲಿ ನಿಮ್ಮ ಒಂದು ನೆನಪಾರ್ಥ ಆಗಿದೆ. बाबा ने ये गीता ज्ञान यज्ञ रचा, इसमें सारी पुरानी दुनिया स्वाहा होगी. बाप है मोस्ट बिलवेड फादर. ತಂದೆ ಗೀತೆಯ ಜ್ಞಾನ ಯಜ್ಞವನ್ನ ರಚನೆ ಮಾಡ್ತಾರೆ. ಇದರಲ್ಲಿ ಇಡೀ ಹಳೆಯ ಪ್ರಪಂಚ ಸ್ವಾಹ ಆಗತ್ತೆ. ತಂದೆ ಬಹಳ ಮುದ್ದಾದಂತಹ ತಂದೆಯಾಗಿದ್ದಾರೆ. तुमको भविष्य के लिए सदा सुख का वर्षा देते 21 जन्म के लिए. जिन्होंने कल पहले वर्षा लिया वो जरूर आएंगे ड्रामा प्लान अनुसार. ತಮಗೆ ಭವಿಷ್ಯಕ್ಕೋಸ್ಕರ ಸದಾ ಸುಖದ ಆಸ್ತಿಯನ್ನ ನೀಡುತ್ತಾರೆ 21 ಜನ್ಮಕ್ಕೋಸ್ಕರ. ಯಾರು ಕಲ್ಪದ ಹಿಂದೆ ಆಸ್ತಿಯನ್ನ ಪಡೆದ್ರು ಅವರು ಖಂಡಿತ ಬರ್ತಾರೆ ಡ್ರಾಮಾ ಪ್ಲಾನ್ ಅನುಸಾರ. बाबा कहते बच्चे सुखदाम चलना है तो पवित्र बनना, मेरे को याद करो, मांगना कुछ भी नहीं कि कृपा करो व मदद करो नहीं. ತಂದೆ ಅಂತಾರೆ, ಮಕ್ಕಳೇ ಸುಖಧಾಮಕ್ಕೆ ಹೋಗ್ಬೇಕಾದ್ರೆ ಪವಿತ್ರರಾಗಿ ನನ್ನನ್ನ ನೆನಪು ಮಾಡಿ, ಏನು ಬೇಡಕ್ಕೆ ಹೋಗ್ಬೇಡಿ, ಕೃಪೆ ಮಾಡಿ ಸಹಯೋಗ ನೀಡಿ ಇಲ್ಲ. हम तो सबको मदद करते, पुरुषार्थ तुमको करना ही है. ನಾವಂತೂ ಎಲ್ಲರಿಗೂ ಸಹಯೋಗವನ್ನ ನೀಡ್ತೀವಿ, ಪುರುಷಾರ್ಥ ತಾವು ಮಾಡಬೇಕಾಗಿದೆ. आशीर्वाद की बात नहीं, बाबा कहते मामी कम याद करो, याद करना तुम्हारा काम है. ಆಶೀರ್ವಾದದ ಮಾತಲ್ಲ, ತಂದೆ ಅಂತಾರೆ ನನ್ನ ಒಬ್ಬನನ್ನ ನೆನಪು ಮಾಡಿ, ನೆನಪು ಮಾಡೋದು ತಮ್ಮ ಕೆಲಸ ಆಗಿದೆ. डायरेक्शन देना यही कृपा है, बाकी तो बल खाओ पीवो घूमो फिरो, तुम्हें पवित्र भोजन ही तो खाना है. ಡೈರೆಕ್ಷನ್ ಕೊಡೋದೇ ಕೃಪೆಯಾಗಿದೆ. ಬಾಕಿ ಬಲೆ ತಿನ್ನಿ ಕುಡೀರಿ ಓಡಾಡಿ ಸುತ್ತಿ ಪವಿತ್ರವಾದ ಆಹಾರವನ್ನೇ ತಾವು ಸೇವನೆ ಮಾಡಬೇಕು. आप देवी देवता बनते, वहां प्याज आदि थोड़े ही होगा, ये सब यहाँ छोड़ना. ನಾವು ದೇವಿ ದೇವತೆ ಆಗ್ತೀವಿ, ಅಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇರುತ್ತಾ, ಅವೆಲ್ಲ ಇಲ್ಲೇ ಬಿಡಬೇಕು. ये चीजें वहां होती नहीं, बीज ही नहीं है. जैसे सतयुग में बीमारी आदि होता नहीं, अभी देखो कितनी बीमारियां निकली. ಅಲ್ಲಿ ಅದರ ಬೀಜನೇ ಇರೋದಿಲ್ಲ. ಸತ್ಯುಗದಲ್ಲಿ ಯಾವ ರೀತಿ ಅನಾರೋಗ್ಯ ಇರಲ್ಲ, ಈಗ ನೋಡಿ ಎಷ್ಟೊಂದು ಅನಾರೋಗ್ಯ ಬಂದಿದೆ. वहां तमोगुणी कोई चीज होती नहीं, हर चीज सतु प्रदान. यहाँ देखो मनुष्य क्या क्या खाते. ಅಲ್ಲಿ ತಮೋಗುಣಿಯ ವಸ್ತುಗಳೇ ಇರಲ್ಲ, ಪ್ರತಿ ವಸ್ತು ಸತು ಪ್ರಧಾನ ಇರುತ್ತೆ. ಇಲ್ಲಿ ನೋಡಿ ಮನುಷ್ಯ ಏನೆಲ್ಲ ತಿಂತಿರ್ತಾನಲ್ಲ. ಆ बाप बच्चों को कहते मुझे याद करो और संग तोड़, मुझ संग जोड़ो तो तुम पावन बन जाओ. ಈಗ ತಂದೆ ಮಕ್ಕಳಿಗಂತಾರೆ ನನ್ನನ್ನ ನೆನಪು ಮಾಡಿ, ಬೇರೆ ಸಂಘವನ್ನ ಬಿಟ್ಟು ನನ್ನ ಸಂಘ ಜೋಡಣೆ ಮಾಡಿ, ನೀವು ಪವಿತ್ರ ಪಾವನ ಆಗ್ತೀರಾ. अच्छा, मीठे मीठे सिक्किरदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. अब रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार. फास्ट इज फास्ट, जो बीता उसे भूलकर गृहस्थ व्यवहार में रहते सतु प्रधान बनने का पुरुषार्थ करना है. विनाश के पहले पावन जरूर बनना. ಏನ್ ಆಗೋಯ್ತು ಆಗೋಯ್ತು, ಏನ್ ಆಗೋಯ್ತು ಅದನ್ನ ಮರೆತು ಗೃಹಸ್ಥ ವ್ಯವಹಾರದಲ್ಲಿದ್ದು ಸತೋ ಪ್ರಧಾನರಾಗುವ ಪುರುಷಾರ್ಥವನ್ನ ಮಾಡಿ. ವಿನಾಶದ ಮೊದಲು ಪಾವನ ಖಂಡಿತ ಆಗಲೇಬೇಕು. ಎರಡನೇದು, भारत को स्वर्ग बनाने की सच्ची सच्ची सेवा में तत्पर रहना. खान पान बहुत शुद्ध रखना, पवित्र भोजन ही खाना. ಭಾರತವನ್ನ ಸ್ವರ್ಗವಾಗಿ ಮಾಡುವ ಸತ್ಯ ಸತ್ಯ ಸೇವೆಯಲ್ಲಿ ತತ್ಪರರಾಗಿ, ಊಟ ಪಾನೀಯಗಳು ಬಹಳ ಶುದ್ಧವಾಗಿರಲಿ, ಪವಿತ್ರವಾದ ಆಹಾರವನ್ನೇ ಸೇವನೆ ಮಾಡಿ. वरदान, स्थूल कार्य करते भी मनसा द्वारा विश्व परिवर्तन की सेवा करने वाली जिम्मेवार आत्मा बन. ಸ್ಥೂಲ ಕಾರ್ಯವನ್ನ ಮಾಡ್ತಿದ್ರೂ ಸಹ ಮನಸ್ಸಿನ ಮುಖಾಂತರ ವಿಶ್ವ ಪರಿವರ್ತನೆಯ ಸೇವೆಯಲ್ಲಿ ತತ್ಪರರಾಗಿರುವಂತವರು
जवाबदारी आत्मा भव। कोई भी स्थूल कार्य करते सदा ये स्मृति में रहे, मैं विश्व की स्टेज पर विश्व कल्याण की ಸೇವಾ ಅರ್ಥ ನಿಮಿತ್ತು. ಯಾವುದೇ ಸ್ಥೂಲ ಕಾರ್ಯವನ್ನ ಮಾಡ್ತಿದ್ರು ಸದಾ ಇದೇ ಸ್ಮೃತಿಯಲ್ಲಿರಲಿ, ನಾನು ವಿಶ್ವದ ಸ್ಟೇಜ್ ಮೇಲೆ ವಿಶ್ವ ಕಲ್ಯಾಣದ ಸೇವೆಗೋಸ್ಕರ ನಿಮಿತ್ತನಾಗಿದ್ದೀನಿ. मुझे अपने श्रेष्ठ मनसा द्वारा विश्व परिवर्तन के कार्य के बहुत बड़ी जिम्मेवारी मिली है. ನನಗೆ ಶ್ರೇಷ್ಠ ಮನಸ್ಸಿನ ಮುಖಾಂತರ ವಿಶ್ವ ಪರಿವರ್ತನೆಯ ಕಾರ್ಯದ ಬಹಳ ದೊಡ್ಡ ಜವಾಬ್ದಾರಿ ಸಿಕ್ಕಿದೆ. ये स्मृति से अलबेलापन समाप्त हो जाएगा और समय भी व्यर्थ जाने से बच जाएगा. ಈ ಒಂದು ಸ್ಮೃತಿಯಿಂದ ಆಲಸ್ಯನು ಸಮಾಪ್ತಿ ಆಗ್ಬಿಡತ್ತೆ, ಮತ್ತೆ ಸಮಯನು ವ್ಯರ್ಥ ಆಗೋದ್ರಿಂದ ಬಚಾವಾಗತ್ತೆ. एक एक सेकंड अमूल्य समझते हुए विश्व कल्याण के व जड़ चैतन्य को परिवर्तन करने के कार्य में सफल करते रहे. ಒಂದೊಂದು ಸೆಕೆಂಡು ಅಮೂಲ್ಯ ಅಂತ ತಿಳಿದು ವಿಶ್ವ ಕಲ್ಯಾಣದಲ್ಲಿ ಜಡ ಚೈತನ್ಯವನ್ನ ಪರಿವರ್ತನೆ ಮಾಡುವ ಕಾರ್ಯದಲ್ಲಿ ಸಫಲ ಮಾಡ್ತಾ ಇರ್ತೀರಾ. ಶ್ಲೋಕ ತಪ್ಪಿದೆ. ಅವಿ ಯೋದ್ಧ ಬನ್ನೇಕೆ ಬಜಾಯೆ ನಿರಂತರ ಯೋಗಿ ಬನ್. ಈಗ ಯೋಧರಾಗುವ ಬದಲು ನಿರಂತರ ಯೋಗಿಗಳಾಗಿ. ಅವ್ಯಕ್ತ ಇಶಾರೆ. ज्वाला स्वरूप स्थिति में शक्तिशाली याद का अभ्यास कर. ಜ್ವಾಲಾಮುಖಿ ಸ್ಥಿತಿಯಲ್ಲಿ ಇದ್ದು ಶಕ್ತಿಶಾಲಿ ನೆನಪಿನ ಅಭ್ಯಾಸವನ್ನ ಮಾಡಿ. जैसे दुखी आत्माओं के मन में वो आवाज शुरू हुआ कि अविनाश हो, वैसे ही आप विश्व कल्याणकारी आत्मा के मन में ये संकल्प उत्पन्न हो कि आप जल्दी ही सर्व का कल्याण हो, तभी समाप्ति होगी. ಯಾವ ರೀತಿ ದುಃಖಿ ಆತ್ಮಗಳ ಮನಸ್ಸಿನಲ್ಲಿ ಶಬ್ದ ಆರಂಭ ಆಗಿದೆ, ಈಗ ವಿನಾಶ ಆಗಲಿ, ಅದೇ ರೀತಿ ತಾವು ವಿಶ್ವ ಕಲ್ಯಾಣಕಾರಿ ಆತ್ಮಗಳ ಮನಸ್ಸಿನಲ್ಲಿ ಸಂಕಲ್ಪ ಉತ್ಪತ್ತಿ ಆಗಲಿ, ಬೇಗ ಸರ್ವರ ಕಲ್ಯಾಣ ಆಗಲಿ, ಆಗ ಸಮಾಪ್ತಿ ಆಗತ್ತೆ. विनाशकारी को कल्याणकारी आत्माओं के संकल्प का इशारा दिए, इसलिए अपने एवर रेडी बनने के पावरफुल संकल्प से ज्वाला रूप योग द्वारा विनाश ज्वाला को तेज करो. ವಿನಾಶಕಾರಿಗೆ ಕಲ್ಯಾಣಕಾರಿ ಆತ್ಮಗಳ ಸಂಕಲ್ಪದ ಸೈಗೆ ಸಿಕ್ಕಿದೆ. ಅದಕ್ಕೋಸ್ಕರ ತಾವು ಎವರ್ ರೆಡಿ ಆಗಿ ಪವರ್ಫುಲ್ ಸಂಕಲ್ಪದಿಂದ ಜ್ವಾಲಾರೂಪ ಯೋಗದಿಂದ ವಿನಾಶ ಜ್ವಾಲೆಯನ್ನ ತೀಕ್ಷ್ಣ ಮಾಡಿ. ಓಂ ಶಾಂತಿ.